ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡಿ. ಸೊ ನೋಡಿರಿ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಬ್ಯಾಡ್ ಕಮೆಂಟ್ಸ್ ರೀ. ಸೊ ಬ್ಯಾಡ್ ಕಮೆಂಟ್ಸ್ ಹಾಕೋರ್ಗೆ ನಾನು ಏನು ಹೇಳಬೇಕು ಗೊತ್ತಾಗ್ತಿಲ್ಲ ರೀ ನಂಗೆ ನಿಜವಾಗ್ಲೂ. ಸೊ ಅದ್ರ ಬಗ್ಗೆ ನಾನು ಇವತ್ತಿನ ಈ ವಿಡಿಯೋದಾಗ ಮಾತಾಡಕತ್ತೀನಿ. ಯಾಕಂದ್ರೆ ಹೆಣ್ಮಕ್ಳು ಅಂದ್ರೆ ಅಷ್ಟು ಕೀಳಾಗಿ ನೋಡಾಕತ್ತಾರ್ರಿ ಅವರು. ಯಾಕಂದ್ರೆ ರೋಡ್ನಾಗ ಬಿದ್ದಿರ್ತಾರಲ್ರಿ ಅವರು. ಅವ್ರ ಮನ್ಯಾಗ ಹೆಣ್ಮಕ್ಳು ಇರಂಗಿಲ್ಲ, ಯಾರು ಇರಂಗಿಲ್ಲ ರೀ. ಅವ್ರಿಗೆ ಇರ್ಲಾರ್ದಕ್ಕೆ ಮಂದಿ ಹೆಣ್ಮಕ್ಳಿಗೆ ಈ ಥರ ಬಂದು ಈ ಥರ ಕೆಟ್ಟ ಕಮೆಂಟ್ಸ್ ಹಾಕಿ ಬೈದು ಹೋಗ್ತಾರ್ರಿ ಅವರು. ಅವ್ರಿಗೆ ಹೆಣ್ಮಕ್ಳದ್ದು ಒಂಚೂರು ಅದೇನೋ ಹುಳಿ ಮುಟ್ಟಿಲ್ಲ ಅನಿಸ್ತೈತ್ರಿ. ಹುಳಿ ಮುಟ್ಲಾರ್ದಕ್ಕೆ ಈ ಥರ ಮಾತಾಡ್ತಾರ್ರಿ ಅವರು. ಬಾಡ್ಯಾನ ಮಕ್ಕಳು ಏನು ರೀ, ಎಷ್ಟು ಅಂತಂದು ನಾವು ಸಹಿಸ್ಕೋಬೇಕು. ಒಂದು ದಿನದ ಮಾತಲ್ಲ, 2 ದಿನದ ಮಾತಲ್ಲ. ಹಂಗೆ ಯಾವಾಗಲೂ ನೋಡ್ರಿ ಬ್ಯಾಡ್ ಕಮೆಂಟ್ಸ್ ಬರೀ ಇದ್ದಾರಿ. ಯಾವಾಗಲೂ ನೋಡ್ರಿ ನೀವು ಬರೀ ಹಿಂಗೆ ಮಾಡ್ತಿರ್ತಾರೆ. ಏನು ನಮ್ಮ ಅಂದ್ರನ ಈ ಥರ ಮಾಡ್ತಾರೆ. ನಾವು ಅಷ್ಟೇನು ಸಡ್ಲು ಸಿಕ್ಕೇವೆ ಏನೋ ಅವ್ರಿಗೆ ಗೊತ್ತಾಗ್ತಿಲ್ಲ. ಅದ್ರಾಗ ನೋಡಿದ್ರೆ ನನಗಂತೂ ಸಿಕ್ಕಾಪಟ್ಟೆ ಎಷ್ಟು ನೋಡ್ಬೇಕ್ರಿ. ಅವು ಚೂರು ನಾವು ಇದು ಮಾಡಿದ ಸಡ್ ಬಿಟ್ಟು ಎದನ್ನಾರ ವೀಡಿಯೋ ಮಾಡಿದಪ್ಪ, ಏನಾರ ಇದು ಮಾತಾಡಿದ್ದು ಒಟ್ಟೆ ಇಲ್ಲರಿ. ಒಂದು ಬ್ಯಾಡ್ ಕಮೆಂಟ್ಸ್ ಬರಲೇಬೇಕ್ರಿ. ಅದು ಯಾರು ಹಾಕ್ತಾರೆ ಏನು ಗೊತ್ತಿಲ್ಲ ರೀ. ಅವ್ರ ಮನ್ಯಾಗ ಹೆಣ್ಮಕ್ಳಿಗೆ ಇರಂಗಿಲ್ಲ ರೀ. ಅದ್ರ ಸಂಬಂಧ ಅವರು ಇನ್ನೊಬ್ಬರು ಹೆಣ್ಮಕ್ಳಿಗೆ ಈ ಥರ ಬಟ್ಟಿಟ್ಟು ಮಾತಾಡಿ ಅವ್ರ ತಿಂದಿದ್ದನ್ನ ಅರ್ಗಿಸ್ಕೊಳ್ತಾರೆ ರೀ. ಇಲ್ಲಿಗ್ರೆ ಅವ್ರಿಗೆ ಅರ್ಗಂಗಿಲ್ಲ ಅನ್ನಿಸ್ತೈತಿ. ಏನು ಹೇಳ್ಬೇಕ್ರಿ ಅವ್ರಿಗೆ, ನಾ ಏನು ಹೇಳ್ಬೇಕಂತ ನನಗೆ ತಿಳಿಯಾಗತ್ತಿಲ್ಲ ನಿಜವಾಗ್ಲೂ. ನಾವೇನು ಮಾತಾಡಿದ್ರು ತಪ್ಪ ಅನ್ನಿಸ್ತೈತ್ರಿ. ಈಗಿನ ಇದ್ರಾಗಂತೂ ಈಗ ಸೋಷಿಯಲ್ ಮೀಡ್ಯಾದಾಗ ಬಂದೇವಪ್ಪ ಅಂದರೆ ಎಲ್ಲದಕ್ಕೂ ಫೇಸ್ ಮಾಡ್ಬೇಕಂತಂದ್ರೆ ನಾನು ಅಂದ್ಕೊಂಡು ಈಗ ಎಷ್ಟು ಅಂತಂದು ನಾವು ಫೇಸ್ ಮಾಡ್ಕೊತ ಹೋಗ್ಬೇಕ್ರಿ. ಎಷ್ಟಂತಂದು ನಾವು ಅನ್ನಿಸ್ಕೋಬೇಕು. ಈಗ ನಮ್ಮ ಹಿಂದೆ ಬೇಕು ಹೆಣ್ಮಕ್ಳು ಸುಮ್ಮನೆ ವೀಡಿಯೋದಾಗ ಬರಂಗಿಲ್ಲ ರೀ. ಬರ್ರಿ ಅಂದ್ರೂ ಬರಂಗಿಲ್ಲ ರೀ. ಅವ್ರು ನೋಡಿದ್ರೆ ನಾವು ಒಬ್ಬೊಬ್ಬರ ವೀಡಿಯೋ ಮಾಡೋದು ಒಂದು, ಅದ್ರಾಗ ನಮ್ಮ ಫ್ಯಾಮಿಲಿ ಸಪೋರ್ಟ್ ಒಂದು ಸ್ವಲ್ಪ ಕಡಿಮೆ ಇರೋದಕ್ಕೊಂದು ಈ ಥರ ಇವರು ಮಾತಾಡೋದು ಒಂದು. ನಮ್ಗೆ ಏನು ಮಾಡ್ಬೇಕನ್ನೋದು ನಂಗೆ ತಿಳಿಯಾಗುತ್ತಿಲ್ಲ ನಿಜವಾಗ್ಲೂ. ನಂಗೆ ಸಿಕ್ಕಾಪಟ್ಟೆ ಬೇಸರ ಆಗ್ಬಿಟ್ಟೈತಪ್ಪ. ನಂಗೆ ಏನು ತಿಳಿಲಾರ್ದಂಗೆ ಆಗ್ಬಿಟ್ಟೈತ್ರಿ ನಂಗೆ. ಇಷ್ಟಂತಂದು ನಾವು ಬಡ್ಕೋಬೇಕ್ರಿ. ತಲೆ ಬಡ್ಕೊಂಡು ನನಗೆ ಸಾಕಾಗೈತಿ. ಅವ್ರು ತಮ್ಮ ಪಾಡಿಗೆ ತಾವು ಇರಂಗಿಲ್ಲ ರೀ. ಅವ್ರದ್ದೇನು ನಾವು ತಿನ್ನಕ್ಕೆ ಹೋಗಿರ್ತೇವೆ, ಉಣ್ಣಕ್ಕೆ ಹೋಗಿರ್ತೇವೆ, ಏನು ಮಾಡಿರ್ತೀವಿ ರೀ. ಸುಖ ಸುಮ್ಮನೆ ಈ ಥರ ಅವ್ರು ನಮ್ಮ ಬಂದು ಕೆಟ್ಟ ಕಮೆಂಟ್ಸ್ ಹಾಕಿಬಿಟ್ರೆ ಹೆಣ್ಮಕ್ಳಿಗೂ ಮರ್ಯಾದೆ ಅಂತ ಐತ್ರಪ್ಪ ತಮ್ಮಂದಿರ. ಸ್ವಲ್ಪ ನೋಡ್ಕೊಂಡು ಮಾತಾಡ್ರಿ. ಯಾಕಂದರೆ ಹೆಣ್ಮಕ್ಳು ಅಂದ್ರೆ ಅಷ್ಟೇನು ಬೀದಿಗೆ ಬಿದ್ದಿರಂಗಿಲ್ಲ. ನಾವು ಆದರೂ ನಿಮ್ಮ ಮನೆ ಹೆಣ್ಮಕ್ಳು ಅಂತಲೇ ತಿಳ್ಕೊಬೇಕು. ನಿಮ್ಮ ಮನೆಯವ್ರು ಆದರೂ ಹೆಣ್ಮಕ್ಳು ಅಂತಲೇ ನಮ್ಮ ಮನೆ ಹೆಣ್ಮಕ್ಳ ಬಿಡ ಅಂತಂದು ತಿಳ್ಕೊಬೇಕು ನೀವು. ಈ ಥರ ಕೆಟ್ಟ ಹುಚ್ಚಿ ಕುಡ್ದು ಬಂದು ಕೆಟ್ಟ ಕಮೆಂಟ್ಸ್ ಹಾಕಿದ್ರೆ ನಿಮ್ಗೇನು ಲಾಭ ಸಿಗ್ತೈತೆ ಅನ್ನೋದ್ರಾಗ? ಸಿಕ್ಕಿದ್ರೆ ಮಾತಾಡ್ರಿ ನೀವು. ಅದ್ರಾಗ ಏನಿಲ್ಲ. ಸುಮ್ಮನೆ ಬಂದು ನೀವು ನಮಗೆ ಬೈಯೋದಿರಲಿ, ಅದು ನಿಮ್ಮ ಮನೆ ಹೆಣ್ಮಕ್ಳನ್ನೂ ರೋಡಿಗೆ ತಂದಿಡ್ತೀರಿ ನೀವು. ಆ ಥರ ಮಾಡ್ತೀರಿ. ಸೊ ಸೀದಾ ಮಾತಾಡ್ರಿ ಒಂಚೂರು. ನಿಮ್ಮ ಮನ್ಯಾಗೂ ಹೆಣ್ಮಕ್ಳು ಅದಾವಪ್ಪ, ಅವರು ನಮ್ಮ ಮನೆ ಹೆಣ್ಮಕ್ಳು, ಅವರು ನಮ್ಮ ಅಕ್ಕ ತಂಗ್ಯಾರ ಸಮಾನ. ನಾವು ಈ ಥರ ಮಾತಾಡೋಕೆ ಹೋಗ್ಬಾರ್ದು ಇಂಥದ್ದು ನೀವು ತಿಳ್ಕೊಂಡು ಆ ಥರ ನಡ್ಕೊತ ಹೋಗ್ರಿ. ಇದ್ರ ಮುಂದೆ ಯಾವುದೂ ಇಲ್ಲ. ಅಕ್ಕ ತಂಗಿ, ಅಣ್ಣ ತಮ್ಮ, ಅಕ್ಕ ತಮ್ಮ, ಈ ಬಾಂಧವ್ಯದ ಒಳಗೆ ಇದೆಯಾ ನೀವು ಬೈತಿರಲ್ಲ, ಅದು ಒಂಚೂರು ಸಾಸಿವೆ ಕಾಳಷ್ಟು ಅದಕ್ಕೆ ಇದೆ ಇಲ್ಲರಿ, ಬೆಲೆ ಇಲ್ಲ ನೀವು ಬೈಯೋದಕ್ಕೆ. ಅದ್ರ ಸಂಬಂಧ ಯಾರ ನನಗಂತಲೇ ಅಲ್ಲ, ಯಾವುದೇ ಲೈವಲ್ಲಾಗಲಿ ಯಾವುದೇ ವಿಡಿಯೋದಲ್ಲಾಗಲಿ ಕೆಟ್ಟ ಕಮೆಂಟ್ಸ್ ಹಾಕೋಕೆ ಹೋಗಬೇಡಿ. ಯಾಕಂದರೆ ನೀವು ಕೆಟ್ಟ ಕಮೆಂಟ್ಸ್ ಹಾಕೋದ್ರಿಂದ ಒಬ್ಬರ ಮನಸ್ಸನ್ನು ನೋಯಿಸ್ದಂಗೆ ಆಗ್ತೈತಿ. ಒಬ್ಬರನ್ನ ಮನಸ್ಸನ್ನು ನೋಯಿಸಿ ನೀವು ಹೆಂಗೆ ಆರಾಮಿರ್ತೀರಿ? ಆ ದೇವರಾದ್ರೆ ನಿಮ್ಗೆ ಚಲೋ ಇಟ್ಟಿರಂಗಿಲ್ಲ. ಯಾವುದಾದ್ರೂ ಒಂದು ನೋವು ಕೊಡ್ತಾನೆ. ಯಾಕಂದ್ರೆ ಕುಂತು ನೋಡೋ ದೇವ್ರ ಮ್ಯಾಲಿರ್ತಾನೆ. ನೀವು ಏನು ಮಾಡ್ತೀರಿ, ನೀವೇನಿಲ್ಲ, ನಾವೇನು ಮಾಡಿರ್ತೀವಿ, ನಾವೇನು ಮಾತಾಡ್ತೀವಿ ಅನ್ನೋದು ನಮ್ಗೆ ಗೊತ್ತಿರ್ತೈತಿ. ಆದ್ರೆ ಆ ದೇವ್ರಿಗಂತೂ ಎಲ್ಲ ಗೊತ್ತಿರ್ತೈತಿ. ಕೆಲವೊಬ್ರಿಗೆ ಗೊತ್ತಿರಂಗಿಲ್ಲ. ನಾವು ಮಾಡಿದ್ದು ನಮ್ಗೆ ಗೊತ್ತಿರಂಗಿಲ್ಲ ರೀ. ಅದ್ರ ಸಂಬಂಧ ಎಲ್ಲ ಹೆಣ್ಮಕ್ಳು ಅಂದ್ರೆ ನಮ್ಮ ಮನೆ ಹೆಣ್ಮಕ್ಳು ಅಂತಂದು ತಿಳ್ಕೊಂಡು ಒಂಚೂರು ಕಮೆಂಟ್ಸ್ ಹಾಕ್ರಿ. ನಿಮ್ಗಳ ಕೆಟ್ಟ ಕಮೆಂಟ್ಸಿಂದ ಇನ್ನೊಬ್ಬರ ಮನಸ್ಸನ್ನ ಹಾಳು ಮಾಡೋದು ಇರಬಾರ್ದು. ಮನಸ್ಸನ್ನು ಕೊಡೋ ಹಂಗಿರ್ಬೇಕು.
ಯಾವಾಗಲೂ ಅಕ್ಕ ತಮ್ಮ ಅಣ್ಣ ತಂಗಿ ಈ ಥರ ನಿಮ್ಮದೊಂದು ಕಮೆಂಟ್ಸಿಂದ ಎಷ್ಟೋ ಜನರನ್ನ ಏನೋ ಬದಲಾಯಿಸ್ದಂಗೆ ಆಗ್ತೈತಿ. ಸೊ ಯಾವಾಗಲೂ ನೀವು ಕೆಟ್ಟ ಕಮೆಂಟ್ಸ್ ಹಾಕಕ್ಕೆ ಹೋಗಬೇಡ್ರಿ. ನೀವು ಮಾತಾಡ್ತೀರ ಅಷ್ಟೇ, ನೀವು ಮಾತಾಡಿ ಸರಿದು ಬಿಡ್ತೀರಿ, ಅದರಿಂದ ಎಷ್ಟು ನಾವು ನೋವು ಅನುಭವಿಸ್ಬೇಕು. ಆಮೇಲೆ ನಮ್ಗಾಗ್ಲಿಲ್ದವರು ಇರ್ತಾರೆ, ಅಂಥವ್ರ ಮುಂದೆ ನಾವು ತಲೆ ತಗ್ಗಿಸ್ದಂಗೆ ಆಗ್ತೈತ್ರಿ ನಿಮ್ಗಳ ಕೆಟ್ಟ ಕಮೆಂಟ್ಸಿಂದ. ಯಾವತ್ತೂ ಬೈಯಕ್ಕೆ ಹೋಗಬೇಡ್ರಿ. ಹೆಣ್ಮಕ್ಳಂದ್ರೆ ಸ್ವಲ್ಪ ನಯ ವಿನಯ ಅಂತಂದು ಎಲ್ರಿಗೂ ಅದು ಐತಿ. ಬಟ್ ಅದನ್ನು ಕಾಪಾಡಿಕೊಂಡು ಈ ಸೋಷಿಯಲ್ ಮೀಡ್ಯಾದಾಗ ಹೆಣ್ಮಕ್ಳು ಬಂದಿರ್ತಾರೆ, ಅದನ್ನು ನೀವು ಕಳ್ಯಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಎಲ್ಲರೂ ಏನು ಬಟ್ಟೆ ಬಿಚ್ಚಂತಲ್ಲ ಆಟ ಆಡೋಂಗಿಲ್ಲ. ಸೊ ಎಲ್ಲ ಹೆಣ್ಮಕ್ಳಿದ್ರೂ ತುಂಬ ಅರ್ವಿ ಹಾಕ್ಕೊಂಡು ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ತಾರೆ. ಅಷ್ಟು ಮಾಡಿದ್ರೂ ನಿಮ್ಗೆ ಸರ್ತಿ ಇಲ್ಲಪ್ಪ ಅಂದ್ರೆ ಹೋಗಿ ನೀವು ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಅರ್ವಿ ಹಾಕ್ಕೊಂಡು ಕುಣಿದಾಡ್ತಾರೆ, ಅವ್ರಿಗೆ ಹಾಕ್ರಿ. ನೀವು ನಮ್ಮಂಥವ್ರಿಗೆ ಹಾಕಕ್ಕೆ ಹೋಗಬೇಡ್ರಿ. ಇಂಥವೆಲ್ಲ ಕಮೆಂಟ್ಸ್ ಹಾಕಿ ನೀವು ನಮ್ಮಂಥ ಹೆಣ್ಮಕ್ಳಿಗೆ ನೀವು ನೋವು ಪಡಿಸೋದು ನಿಮ್ಗೆ ಯಾವತ್ತೂ ದೇವ್ರು ಒಳ್ಳೇದು ಮಾಡೋಂಗಿಲ್ಲ. ಅದ್ರ ಸಂಬಂಧ ಯಾರಿಗೇ ಆಗಲಿ ಕೆಟ್ಟ ಕಮೆಂಟ್ಸ್ ಹಾಕಬೇಡಿ. ಇನ್ಮೇಲಾದರೂ ನೀವು ತಿದ್ದುಕೊಂಡು ನಡೀತೀರಂತ ಅಂದ್ಕೊಂಡೇನಿ. ಏನೋ ಗೊತ್ತಿಲ್ಲಪ್ಪ, ನನ್ನ ವೀಡಿಯೋಸ್ ಯಾರು ನೋಡ್ತಾರೋ ಯಾರು ನೋಡೋಂಗಿಲ್ಲೋ ಗೊತ್ತಿಲ್ಲ. ಬಟ್ ನೀವು ಹಾಕೋ ಪ್ರತಿಯೊಂದು ಕಮೆಂಟ್ಸು ಕೂಡ ಅದು ಇನ್ನೊಬ್ಬರ ಮನಸ್ಸನ್ನು ಖುಷಿ ಪಡಬೇಕು ಹೊರತು ಅದನ್ನು ನೋವು ಪಡೋ ಹಂಗೆ ಇರಬಾರ್ದು. ನಿಜವಾಗ್ಲೂ ಫ್ರೆಂಡ್ಸ, ಇದನ್ನೆಲ್ಲ ನಾವು ನನ್ನ ಅನ್ಸಿದ್ದು ನಾನು ಹೇಳಾಕತ್ತೀನಿ. ಯಾಕಂದ್ರೆ ನಂಗೆ ಭಾಳ ಕೆಟ್ಟ ಕಮೆಂಟ್ಸ್ ಬರಾಕತ್ತವ್ರಿ. ನಂಗೆ ಮೊದಲು ಆರಾಮಿಲ್ಲ, 3 ದಿನದ ಗೊತ್ತಾಯ್ತು. ನನಗೆ ಇವತ್ತು ಒಂದು ಚೂರು ಇಷ್ಟ ಆದ್ರೂ ನಂಗೆ ಧ್ವನಿ ಮಾತಾಡೋಕೆ ಬರಾಕತ್ತೈತ್ರಿ. ನಿನ್ನೆ ಅಂತೂ ಒಟ್ಟ ಬರಾಕತ್ತಿದ್ದಿಲ್ಲ. ಅಷ್ಟು ನಂಗೆ ಒಂಥರ ನನಗೆ ಹೆಲ್ತೇ ಸರಿ ಇರಲಾರ್ದಂಗೆ ನನಗೆ ಎಲ್ಲಿ ಕುಂದ್ರಾಕು ಸಮಾಧಾನ ಆಗತ್ತಿದ್ದಿಲ್ಲ, ನಿಂದ್ರಾಕು ಸಮಾಧಾನ ಆಗತ್ತಿದ್ದಿಲ್ಲ. ಅಂಥದ್ರಾಗ ನಂಗೆ ಈ ಥರ ಕೆಟ್ಟ ಕಮೆಂಟ್ಸ್ ಹಾಕ್ತಾರೆ. ಏನು ಮಾಡಬೇಕು ಅದು ಗೊತ್ತಾಗ್ತಿಲ್ಲ. ನಂಗೆ ಈಗಲೂ ನೋಡ್ರಿ ಇಷ್ಟು ಮಾತಾಡೋಕೆ ನಂಗೆ ತಮ್ಮರಾಗತ್ತೈತಿ. ಬರಾಕತ್ತೈತಿ. ಅದ್ರ ಸಂಬಂಧ ಯಾರು ಕೆಟ್ಟ ಕಮೆಂಟ್ಸ್ ಹಾಕಬೇಡಿ. ನಿಮ್ಗಳ ಹತ್ರ ನಾನು ಕೇಳ್ಕೊಳೋದು ಇಷ್ಟ, ನಾನು ನಿಮ್ಮ ಅಕ್ಕನರಾಗಲಿ ಅಂತಲೇ ತಿಳ್ಕೊರಿ, ನಿಮ್ಮ ತಂಗಿ ಅಂತನೇ ಆದರೂ ತಿಳ್ಕೊರಿ, ಅದಕ್ಕೆ ನಂಗೆ ಬೇಜಾರಿಲ್ಲ. ಬಟ್ ನಿಮ್ಗಳ ಕಮೆಂಟ್ಸಿಂದ ನಾನು ಖುಷಿ ಪಡಬೇಕು. ನಾನು ಆಯಿತು ಇನ್ನೊಬ್ರಿಗೂ ಬೇರೆ ಇದ್ರಾಗೂ ನೀವು ಮಾಡಿದ್ರೂ, ಬೇರೆ ಹೆಣ್ಮಕ್ಳು ವಿಡಿಯೋದಾಗ ನೀವು ಮಾಡಿದ್ರೂ ಕೂಡ ಅವರು ಖುಷಿ ಪಡೋ ಹಂಗಿರಬೇಕು. ಯಾವಾಗಲೂ ಆ ಥರದ್ದು ಮೆಸೇಜ್ ಮಾಡಿರಿ. ನೀವು ನಿಮ್ಗಳ ಕಮೆಂಟಿಂದ ನೋಡ್ರಿ, ನೀವೇ ಖುಷಿ ಆಗ್ತೀರಿ. ಹಾಂ, ನೋಡು ಅಕ್ಕ ಎಷ್ಟು ಚಂದ ಮಾತಾಡಿದ್ಲು, ಇನ್ನೊಮ್ಮೆ ಹೋಗ್ಬೇಕಲ್ಲ ನಾನು ಆ ಲೈವಲ್ಲೂ ಅಥವಾ ಅವ್ರದ್ದು ವೀಡಿಯೋಸ್ ಎಲ್ಲ ನೋಡಬೇಕಲ್ಲ ಅನ್ನೋದು ನಿಮ್ಮ ತಲೆಯಾಗಿರ್ತೈತಿ. ಕೆಟ್ಟ ಕಮೆಂಟ್ಸ್ ಹಾಕಿದ್ರೆ ಏನು ಬರ್ತೈತಿ, ಪ್ರತಿಯೊಬ್ಬರು ಬಂದ ನೋಡು ಇಂಥವ ಬಂದ ಅಂತಂದು ಈ ಥರ ಆಗ್ತೈತಿ. ಇನ್ನೊಮ್ಮೆ ನೀವು ಕೆಟ್ಟ ಕಮೆಂಟ್ಸ್ ಹಾಕೋಕೆ ಹೋಗಬೇಡ್ರಿ ಪ್ಲೀಸ್. ನಿಮ್ಗಳ ಹತ್ರ ನಾನು ಕೇಳ್ಕೊಳೋದು ಇದೇ ಒಂದು ರಿಕ್ವೆಸ್ಟ್. ಯಾರು ಕೆಟ್ಟ ಕಮೆಂಟ್ಸ್ ಹಾಕಿ ಇನ್ನೊಬ್ಬರ ಮನೆ ಹೆಣ್ಮಕ್ಳನ್ನ ಬೀದಿಗೆ ತರಕ್ಕೆ ಹೋಗಬೇಡ್ರಿ, ರೋಡಿಗೆ ಎಳ್ಯಕ್ಕೆ ಹೋಗಬೇಡ್ರಿ. ನಿಮ್ಮ ಮನೆ ಹೆಣ್ಮಕ್ಳಿಗೂ ಈಗ ನೀವು ಇನ್ನೊಬ್ರಿಗೆ ಅಂದ್ರೆ ನಿಮ್ಮ ಮನೆ ಹೆಣ್ಮಕ್ಳಿಗೂ ಇನ್ನೊಬ್ಬ ಅನ್ನೋ ಹುಟ್ಟಿರ್ತಾನೆ. ನೀವು ನಮಗಂದು ಹೋದ್ರೂ ಅಲ್ಲಿ ಹಿಂದೆ ಅವ್ರಿಗೂ ಅನ್ನೋರು ಇರ್ತಾರೆ. ಅದ್ರ ಸಂಬಂಧ ಅದನ್ನು ತಿಳ್ಕೊಂಡು ಮಾತಾಡ್ರಿ ನೀವು. ಇದಕ್ಕಿಂತ ಹೆಚ್ಚಿಂದ ನಾನು ನಿಮ್ಮ ಹತ್ರ ಏನು ಕೇಳ್ಕೊಳಂಗಿಲ್ಲ. ಯಾಕಂದ್ರೆ ನಾವು ಜಾಸ್ತಿ ಮಾತಾಡಿದ್ರೆ ನಮ್ಮ ಮಾತು ಜಾಸ್ತಿ ಹಾಕೋ ಅಂತಂದು ಹೇಳ್ತಾರೆ. ಬೋರಿಂಗ್ ಅನ್ನಿಸ್ತೈತಿ ನಿಮಗೂ ಕೂಡ ಕೇಳೋರ್ಗೂ. ಅದ್ರ ಸಂಬಂಧ ಯಾರು ಹಾಕಬೇಡಿ. ಎಲ್ರಿಗೂ ಅಕ್ಕ ತಂಗಿ ಅಂತಂದು ಸಪೋರ್ಟ್ ಮಾಡಿರಿ ಅಂತ. ನಿಮ್ಗಳ ಆ ಸಪೋರ್ಟಿಂದನೇ ಪ್ರತಿಯೊಬ್ಬ ಬಡವರು ಹೆಣ್ಮಕ್ಳು ಕೂಡ ಮುಂದೆ ಬರ್ತಾರೆ. ಯಾಕಂದ್ರೆ ನಿಮ್ಗಳ ಸಪೋರ್ಟು ಎಷ್ಟು ಅಣ್ಣತಮ್ಮಗಳ ಸಪೋರ್ಟ್ ಇರ್ತೈತಿ ಅಷ್ಟು ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಮುಂದೆ ಸಾಕ್ತಾರೆ, ಯೂಟ್ಯೂಬ್ದಾಗ ಸಕ್ಸಸ್ ಕಾಣ್ತಾರೆ ರೀ. ಅದ್ರ ಸಂಬಂಧ ಯಾವಾಗಲೂ ಚಲೋ ಕಮೆಂಟ್ಸ್ ಹಾಕಿ ಚಲೋದನ್ನು ಮಾತಾಡಿ. ಈಗ ರಂಜಾನ್ ತಿಂಗಳೈತಿ, ಆ ಥರ ಕೆಟ್ಟ ಕಮೆಂಟ್ಸ್ ಹಾಕಬೇಡ್ರಿ. ನೀವು ನರಕದ ದಾರಿನ ಹಿಡ್ಯಕ್ಕೆ ಹೋಗಬೇಡ್ರಿ. ಸೊ ಇದ್ರಾಗ ನಾನೇನಾದರೂ ತಪ್ಪು ಮಾತಾಡಿದ್ರೆ ನಂಗೆ ಕ್ಷಮಿಸ್ಬಿಡ್ರಿ. ಹಂಗೆ ಏನಾದರೂ ತಪ್ಪಿದ್ರೂ ಕೂಡ ನೀವು ಕಮೆಂಟ್ಸ್ ಮೂಲಕ ನಂಗೆ ತಿಳಿಸ್ರಿ ಏನು ಅಂತ ಅನ್ನೋದು. ನೀವು ತಪ್ಪು ಹೇಳಿದ್ರಿ ಅಂದರೂ ತಪ್ಪು
ನನ್ನ ತಪ್ಪಿಂದ ಯಾರೂ ಆಗುತ್ತೆ ನಾನು ಮಾತಾಡಿದ್ದೆ ಅದ್ರಾಗ ನೀವು ತಿಳಿಸ್ಬೋದು. ಸೊ ನೋಡಿರಿ, ಇವತ್ತಿಂದ ಈ ವಿಡಿಯೋ ನಾನು ಏನು ಮಾಡಾಕತ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡೋಕ್ಕೆ ಹೇಳ್ರಿ ಫ್ರೆಂಡ್ಸ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.